welcome back to my YouTube channel. So, okay, ಅಂದರೆ ಯೂಟ್ಯೂಬ್ ಮಾಡಿ ತುಂಬ ದಿವಸ ಆಗಿತ್ತು, ಮತ್ತು ಈಗ ಗೆಟ್ ಬ್ಯಾಕ್ ಆಗಿದ್ದೀವಿ. ಅದರಿಂದ ಒಂಚೂರು ನಾಚಿಕೆ, ಸ್ಟಾರ್ಟಿಂಗ್ ಟ್ರಬಲ್ ಕೂಡ ಆಗ್ತಿದೆ. ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ ಮತ್ತು ಶಿವಾಜಿನಗರ್ ಬಂದಿದ್ದೀವಿ, ಸಂಡೇ. ಸೊ ಅಕ್ಕ ನೋಡಿ, ಅಲ್ಲಿಂದ ಬಂದು ಮುಂದೆ ಶಾಪ್ ಮಾಡೋಕ್ಕಂತ ಹೊಟ್ವಿ. ಮತ್ತು ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇದ್ದರು. ಸೊ ಅದಕ್ಕೆ ಫಸ್ಟ್ ಎಲ್ಲ ಶಿವಾಜಿನಗರ ಅಂದರೆ ಕಡಿಮೆಗೆ ಸಿಗ್ತಿತ್ತು, ಕಮರ್ಷಿಯಲ್ ಸ್ಟ್ರೀಟಲ್ಲೂ ಆಲ್ಮೋಸ್ಟ್ ಕಡಿಮೆ ಸಿಗ್ತಿತ್ತು. ಈಗ ಎಲ್ಲ ಪ್ರೈಸಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಸೇಮ್ ಈ ರೀಟೇಲ್ ಹಾಗೆ ಹೋಗ್ತಾ ಹೋಗ್ತಾ ನಾಟಿ ಶಾಪ್ ಅಂತ ಕಾಣಿಸ್ತು. ತುಂಬ ಯೂಟ್ಯೂಬಲ್ಲಿ ವ್ಲಾಗ್ಸಲ್ಲೆಲ್ಲ ನೋಡಿದ್ದೆ ನಾನು. ಕೆಲವೊಂದು ಈ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಕಡಿಮೆಗೆ ಸಿಗುತ್ತೆ ಅಂತ. ಸರಿ ನೋಡೋಣ ಅಂತ ಒಳಗೆ ಹೊಟ್ವಿ. ಇದೆಲ್ಲ ನಾರ್ಮಲ್ ಕ್ಯಾಶುವಲ್ ಫ್ರಾಕ್ಸ್ ಆಗಿತ್ತು, ಡ್ರೆಸ್ಸಸ್ ಆಗಿತ್ತು, ಮತ್ತು ಕ್ರಾಪ್ ಟಾಪ್ಸ್ ಇತ್ತು. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಪ್ರತಿಯೊಂದೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ತೊಗೋಬೇಕಂದ್ರೆ ಜಾಸ್ತಿ ಹುಡುಕಿ ತೊಗೋಬೇಕು. ಇದೆಲ್ಲ ಅಕೋಬಾ ಟಾಪ್ಸ್ ಆಗಿರಬಹುದು, ಇವೆಲ್ಲ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ದೆನ್ ಪ್ರೈಸಿಂಗ್ ಎಲ್ಲ ಕೇಳೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಕೆಲವೊಂದು ಮೇಲೆ ಪ್ರೈಸ್ ಲಿಸ್ಟ್ ಇರುತ್ತೆ, ಕೆಲವೊಂದ್ರ ಮೇಲೆ ಪ್ರೈಸ್ ಟ್ಯಾಗ್ ಇದ್ದಿಲ್ಲ. ಪ್ರೈಸ್ ಟ್ಯಾಗ್ ಇಲ್ಲದೆ ಇರೋದಕ್ಕೆ ಅಲ್ಲಿ ಒಬ್ಬರು ಕಸ್ಟಮರ್ ಎಕ್ಸಿಕ್ಯೂಟಿವ್ ಥರ ಇರ್ತಾರೆ, ಅವ್ರನ್ನ ಕರೆದು ಕೇಳಬೇಕು ಪ್ರತಿಯೊಂದು ಪ್ರೈಸು. ಸೊ ತುಂಬ ಜನ ಜಾಸ್ತಿ ಬೇರೆ ಇದ್ದರು, ಯಾಕೆ ಅಂತ ಕೇಳಿಲ್ಲ. ಮತ್ತು ಇದೆಲ್ಲ ಆಲ್ಮೋಸ್ಟ್ ನಿಮಗೆ 250 to 300 ರೇಂಜ್ ಒಳಗೆ ಬರ್ಬೋದು ಇದೆಲ್ಲನೂ. ಆ್ಯಂಡ್ ಕ್ರಾಪ್ ಟಾಪ್ಸ್ ತುಂಬ ಚೆನ್ನಾಗಿತ್ತು, ಕಾಶೆಟ್ಸ್ ಇತ್ತು ತುಂಬ. ಈ ಕ್ರಾಪ್ ಟಾಪ್ಸ್ ಎಲ್ಲ ಆಲ್ಮೋಸ್ಟ್ 250ನೇ, ಮ್ಯಾಕ್ಸಿಮಮ್ 250 to 300 ಒಳಗೆ ಇರುತ್ತೆ ಕ್ರಾಪ್ ಟಾಪ್ಸ್ ಎಲ್ಲನೂ. ಬಟ್ ಬೆಟರ್ ಅಂತ ಅನ್ನಿಸ್ತು ಪ್ರೈಸಿಂಗ್ ಈಚೆ ಕಂಪೇರ್ ಮಾಡಿದರೆ. ಬಟ್ ಈಗ ಇನ್ ಕ್ಯಾಶುವಲ್ ನೀವು ಹೇಗೆ ಹೇಳ್ಬೋದು, ಈಗ ಶಿವಾಜಿನಗರ ಆಗಿರ್ಬೋದು, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆಗಿರ್ಬೋದು, ನಾರ್ಮಲಾಗಿ ಹೋಗಿ ತೊಗೊಂಡ್ರೆ ಜಾಸ್ತಿ ಏನಿರಲ್ಲ, ಅದೇ ಸೇಮ್ ಪ್ರೈಸಿಂಗ್ ಇರುತ್ತೆ 250. ಬಟ್ ಇಲ್ಲೇನಂದರೆ ವೈಡ್ ವೆರೈಟಿ ಆಫ್ ಕಲರ್ಸ್ ನೋಡ್ಬೋದು. ಈ ಫ್ರಾಕ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 800 ಹಾಗೆ ಇತ್ತು ಪ್ರೈಸಿಂಗ್ ಎಲ್ಲ. ಇದು ಲೈಕ್ ಸ್ಲೀವ್ಲೆಸ್ ಇರುತ್ತೆ, ಲಾಂಗ್ ಬರುತ್ತೆ, ತುಂಬ ಲಾಂಗ್ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಅರೌಂಡ್ 800. ಕೆಲವೊಂದಕ್ಕೆ ಪ್ರೈಸಿಂಗ್ ಇತ್ತು, ಕೆಲವೊಂದಕ್ಕೆ ಪ್ರೈಸಿಂಗ್ ಇದ್ದಿಲ್ಲ. ಸೊ 700 to 800 ಡಿಫರ್ ಆಗುತ್ತೆ. ಡ್ರೆಸ್ ಪ್ಯಾಟ್ರನ್ ಮೇಲೆ, ಕಲರ್ಸ್ ಮೇಲೆ ಕೂಡ ಪ್ರೈಸಿಂಗ್ ಡಿಪೆಂಡ್ ಆಗುತ್ತೆ. ಇವ್ರು ಇದನ್ನೆಲ್ಲ ಆಲ್ಮೋಸ್ಟ್ ಕೆಲವೊಂದಕ್ಕೆ ಹಾಕಿದ್ರು ಪ್ರೈಸ್ ಟ್ಯಾಗ್, ಕೆಲವೊಂದಕ್ಕೆ ಪ್ರೈಸ್ ಟ್ಯಾಗ್ ಹಾಕಿರಲಿಲ್ಲ. ಬಟ್ ಇದೆಲ್ಲ ತುಂಬ ಚೆನ್ನಾಗಿತ್ತು ಫ್ರಾಕ್ಸ್ ಎಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲನೂ ಸ್ಲೀವ್ಲೆಸ್ಸೇ ಇತ್ತು, ಕಂಪ್ಲೀಟ್ ಸ್ಲೀವ್ಸ್ ಇರೋದಾಗಿ. ಅದರ ನೆಕ್ಸ್ಟ್ ಈ ಫ್ರಾಕ್ ಒಂದು ನೋಡಿದ್ವಿ, ತುಂಬ ವಿಂಟೇಜ್ ಆಗಿತ್ತು. ಮೆಟೀರಿಯಲ್ ಅಂತೂ ನೋಡ್ತಿರ್ಬೋದು, ಎಷ್ಟು ಶೈನಿಯಾಗಿ ತುಂಬ ಚೆನ್ನಾಗಿತ್ತು. ಎಷ್ಟಂತ ಮೇಡಮ್ ಇದು ಟಾಪು? 200. ಯಾವುದು? ಎಲ್ಲ ಯಾವ್ದು ತೊಗೊಂಡ್ರು 200. ಇದು ಯಾವ್ದು ತೊಗೊಂಡ್ರು 200. ಒಂದು ತೋರಿಸಿ ಮೇಡಮ್. ನೀವಿಲ್ಲೆಲ್ಲ ಬರ್ತಿದ್ದೀರ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕಡಿಮೆಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಜಾಸ್ತಿ ಪ್ರೈಸ್ ಅಂತಲೂ ಹೇಳೋಕ್ಕಾಗಲ್ಲ. ನೀವು ಹುಡುಕಿ ಶಾಪ್ಸ್ನ ಕಂಪೇರ್ ಮಾಡಿ, ಕೆಲವೊಂದು ಶಾಪ್ಸಲ್ಲಿ ಸೇಮ್ ಇದೇ ಪೀಸ್ 250ಗೂ ಸಿಗ್ಬೋದು, ಕೆಲವೊಂದು ಶಾಪಲ್ಲಿ ಇದೇ ಪೀಸ್ 350ಗೂ ಸಿಗ್ಬೋದು. ನೀವು ಆದಷ್ಟು ಶಾಪ್ಸ್ನ ವಿಸಿಟ್ ಮಾಡಿ ಫಸ್ಟು, ಆಮೇಲೆ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. Thank you for watching. Please do like, share and subscribe.